AK47 ರಿಲೀಸ್ ಮುಂಚೆನೆ ಸುಮಾರು ಜನ ಫ್ಲಾಪ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ಬಟ್ ರಿಲೀಸ್ ಆದ್ಮೇಲೆ ಅದ್ರ ಕಥೆನೇ ಬೇರೆ ಅಂತಾನೆ ಹೇಳ್ತೀನಿ. ಇನ್ನ ಕನ್ನಡದ ಮೊದಲನೇ DTS ಕನ್ನಡ ಸಿನಿಮಾ ಯಾವುದು ಅಂತ ಹೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಳಿ, ಅದು ನಮ್ಮ AK47 ಅಂತ ಕೂಡ. ಈ ಸಿನಿಮಾದ ಮತ್ತೊಂದು ಸ್ಪೆಷಲ್ ಏನಂದ್ರೆ ಶಿವಣ್ಣಂದು ಇದು 50ನೇ ಸಿನಿಮಾ ಕೂಡ ಆಗಿರುತ್ತೆ. ಬಟ್ ಇದ್ರ ಮುಂಚೆ ಶಿವಣ್ಣಂದು 50ನೇ ಸಿನಿಮಾ ಬಂದು ವಿಶ್ವ ಆಗ್ಬೇಕಾಗಿರುತ್ತೆ. ಕಾರಣಾಂತರಗಳಿಂದ ಈ ಸಿನಿಮಾಗೆ ಒಳ್ಳೆ ಬಜೆಟ್ ಹಾಕಿ ಒಳ್ಳೆ ಇದ್ ಮಾಡಿರೋದ್ರ ಒಂದೇ ಕಾರಣಕ್ಕೆ ಈ ಸಿನಿಮಾನ 50ನೇ ಸಿನಿಮಾ ಆಗಿ ರಿಲೀಸ್ ಕೂಡ ಮಾಡ್ತಾರೆ. ಇನ್ನ ಈ ಸಿನಿಮಾದ ಮುಹೂರ್ತ ಆಗಿದ್ ಬಂದು ಏಪ್ರಿಲ್ 24, 1998 ಅಣ್ಣೋರ್ ಬರ್ತ್ಡೇ ದಿನ ಕೂಡ ಈ ಮುಹೂರ್ತ ಆಗಿರುತ್ತೆ. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಬಂದು ಓಂ ಪ್ರಕಾಶ್ ರಾವ್ ಅವರು, ಪ್ರೊಡ್ಯೂಸರ್ ಬಂದು ರಾಮ್ ಅವರು, ಹೀರೋ ಬಂದು ಶಿವಣ್ಣ, ಹೀರೋಯಿನಿ ಬಂದು ಚಾಂದಿನಿ ಅವರು ಆಗಿರ್ತಾರೆ. ಇನ್ನ ತಂದೆ ಕ್ಯಾರೆಕ್ಟರ್ ಅಲ್ಲಿ ಗಿರೀಶ್ ಕರ್ನಾಡ್ ಅವ್ರು ಮಾಡಿರ್ತಾರೆ. ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ಒಂದು ನಿಮಿಷ ಎಲ್ರಿಗೂ ಅನ್ಸುತ್ತೆ ಇಂಥ ತಂದೆ ನಮಗೂ ಇರಬಾರ್ದಿತ್ತ ಅನ್ನೋ ಅಷ್ಟು ಫೀಲ್ ಕೊಟ್ಟು ಆಕ್ಟ್ ಮಾಡಿದ್ರು ಅಂತಾನೆ ಹೇಳ್ತೀನಿ. ಇದ್ರ ಜೊತೆ ಹಿಂದಿ ಆಕ್ಟರ್ ಓಂ ಪುರಿ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಾರೆ. ಅದು ಪೊಲೀಸ್ ಕ್ಯಾರೆಕ್ಟರ್ ಅಲ್ಲಿ ಸ್ವತಃ ಅವರೇ ಕೂಡ ಕನ್ನಡದಲ್ಲೂ ಕೂಡ ಡಬ್ ಕೂಡ ಮಾಡಿರ್ತಾರೆ. ಇನ್ನು ಅಟ್ ಎ ಟೈಮ್ ಇದು ತೆಲುಗು ಮತ್ತೆ ಕನ್ನಡದಲ್ಲಿ ಕೂಡ ಶೂಟ್ ಆಗ್ತಿರುತ್ತೆ. ತೆಲುಗುಲಿ ಬಂದು ಸಾಯಿ ಕುಮಾರ್ ಅವರು ಆಕ್ಟ್ ಮಾಡಿರ್ತಾರೆ. ಆಲ್ಮೋಸ್ಟ್ 70 to 80% ಈ ಸಿನಿಮಾ ಮುಂಬೈಲೇ ಶೂಟ್ ಆಗಿರುತ್ತೆ. ಒಂದು ದಿನದ ಪರ್ಮಿಷನ್ ತೊಗೊಳಕ್ಕೆ 1 ಲಕ್ಷ ಖರ್ಚು ಮಾಡ್ತಾ ಇದ್ರಂತೆ. ಇವತ್ತಿನ ದಿನಕ್ಕೆ ಎಷ್ಟು ಲಕ್ಷ ಅಂತ ಒಂದು ಸತಿ ನೀವೇ ಯೋಚನೆ ಮಾಡಿ. ಅವತ್ತಿನ ದಿನಕ್ಕೆ ಈ ಸಿನಿಮಾದ ಬಜೆಟ್ ಬಂದು 6 ಕೋಟಿ ಕೂಡ ಆಗಿರುತ್ತೆ. ಇನ್ನು ಈ ಸಿನಿಮಾ ಮುಗಿಸೋಷ್ಟರಲ್ಲಿ 1998 ಡಿಸೆಂಬರ್ ಅಲ್ಲಿ ಸಿನಿಮಾನ ಮುಗಿಸಿ ಕುಂಬಳಕಾಯಿ ಕೂಡ ಹೊಡಿತಾರೆ. ಅದಾಗಿ ಸ್ವಲ್ಪ ದಿನ ನಂತರ ಸಿನಿಮಾ ಎಲ್ಲ ರೆಡಿ ಆಗುತ್ತೆ. ಬಟ್ ಅದ್ರ ಮುಂಚೆ ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇರಬಾರ್ದು ಅಂತ ಡೈರೆಕ್ಟರ್ ಡಿಸೈಡ್ ಮಾಡಿರ್ತಾರೆ. ಬಟ್ ಒಂದ್ಸತಿ ಈ ಸಿನಿಮಾನ ಹಂಸಲೇಖ ಅವ್ರು ನೋಡಿ ಈ ಸಿನಿಮಾಗೆ ಸಾಂಗ್ಸ್ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಅವರೇ ಡಿಸೈಡ್ ಆಗಿ ಈ ಸಿನಿಮಾಗೆ ಸಾಂಗ್ಸ್ ಕೂಡ ಹಾಕ್ತಾರೆ. ಆ ಸಾಂಗ್ ಹಾಕ್ಮೇಲೆ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅಂತಾನೆ ಹೇಳ್ಬೋದು. ಇವತ್ತಿಗೂ ಎಷ್ಟೊಂದು ಜನದ ಪ್ಲೇ ಲಿಸ್ಟ್ ಅಲ್ಲಿ ಸಾಂಗ್ಸ್ ಇದೆ ಅಂತಾನೂ ಕೂಡ ಹೇಳ್ಬೋದು ಅಂತಾನೆ ಹೇಳ್ತೀನಿ. ಇನ್ನು ಎಲ್ಲ ಆಗಿ ಎಲ್ಲ ಸಿನಿಮಾ ಕೂಡ ರೆಡಿ ಆಗುತ್ತೆ. 1999ರಲ್ಲಿ ಜೂನ್ 17ಕ್ಕೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಅದ್ರ ಮುಂಚೆ ಒಂದು ಸತಿ ಊರ್ವಶಿ ಥಿಯೇಟರ್ ಅಲ್ಲಿ ಎಲ್ಲರನ್ನು ಕರೆಸಿ ಪ್ರೊಜೆಕ್ಷನ್ ಹಾಕೋಣ ಅಂತ ಹೇಳಿ ಸಿನಿಮಾದ ಡೈರೆಕ್ಟರ್, ಪ್ರೊಡ್ಯೂಸರ್ ಮತ್ತೆ ಹೀರೋಗಳನ್ನ ಕರೆಸಿ ಸಿನಿಮಾನ ಪ್ರೊಜೆಕ್ಷನ್ ಕೂಡ ಹಾಕ್ತಾರೆ. ಅಲ್ಲಿ ಸುಮಾರು ಜನ ನೋಡಿದವರು ಡೈರೆಕ್ಟ್ ಆಗಿ ರಾಮ್ ಅವ್ರಿಗೆ ಹೇಳಿರ್ತಾರೆ ಈ ಸಿನಿಮಾ ಓಡಲ್ಲ ಅಂತ ಸುಮಾರು ಜನ ಹೇಳ್ಬಿಟ್ಟು ಹೋಗಿರ್ತಾರೆ. ಅದಕ್ಕೂ ತಲೆ ಕೆಡ್ಸ್ಕೊಳ್ದೆ ಅಂತ ರಾಮ್ ಅವರು ಜೂನ್ 17ಕ್ಕೆ ಸಿನಿಮಾನ ರಿಲೀಸ್ ಮಾಡಕ್ಕೆ ರೆಡಿ ಆಗ್ತಾರೆ. 120 ಥಿಯೇಟರ್ ಅಲ್ಲಿ ರಿಲೀಸ್ ಕೂಡ ಮಾಡ್ತಾರೆ. ಮೇನ್ ಥಿಯೇಟರ್ ಬಂದು ಸಂತೋಷ ಆಗಿರುತ್ತೆ. ಫಸ್ಟ್ ವೀಕ್ ಅಲ್ಲೇ 2 ಕೋಟಿ ಈ ಸಿನಿಮಾ ಕಲೆಕ್ಟ್ ಕೂಡ ಮಾಡಿರುತ್ತೆ. ಎಷ್ಟೊಂದು ಜನ ಫ್ಲಾಪ್ ಆಗುತ್ತೆ ಅನ್ಕೊಂಡಿದ್ದವ್ರಿಗೆಲ್ಲ ಒಂದು ಆಪೆ ಆಯ್ತು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅವತ್ತಿನ ದಿನಕ್ಕೆ 2 ಕೋಟಿ ಫಸ್ಟ್ ವೀಕ್ ಅಲ್ಲಿ ಅಂದ್ರೆ ತಮಾಷೆನೆಲ್ಲ. ಇವತ್ತಿನ ದಿನಕ್ಕೆ ಒಂದು ಲೆಕ್ಕದ ಪ್ರಕಾರ ಹೋದ್ರೆ ಒಂದು 50 ರಿಂದ 70 ಕೋಟಿ ಆಗುತ್ತೆ ಅಂತಾನೆ ಹೇಳ್ತೀನಿ. ಆ ಬಜೆಟ್ ಅವತ್ತಿನ ದಿನಕ್ಕೆ ಕಲೆಕ್ಟ್ ಮಾಡಿ ಕನ್ನಡದ ಮೊದಲೇ ಸಿನಿಮಾ ಅಂತಾನೆ ಹೇಳ್ಬೋದು ಅವತ್ತಿನ ದಿನಕ್ಕೆ. ಅದು ನಮ್ಮ ಶಿವಣ್ಣನ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಇನ್ನ ಈ ಸಿನಿಮಾ ತೆಲುಗುಲು ಕೂಡ ರಿಲೀಸ್ ಆಗುತ್ತೆ. ಅನ್ಕೊಡೋ ಮಟ್ಟದಲ್ಲಿ ಸಿನಿಮಾ ಓಡಲ್ಲ. ಈ ಸಿನಿಮಾಗೆ 4 ಅವಾರ್ಡ್ ಕೂಡ ಬಂದಿರುತ್ತೆ. ಎಷ್ಟೊಂದು ಜನ ಸಿನಿಮಾ ರಿಲೀಸ್ ಮುಂಚೆನೆ ಫ್ಲಾಪ್ ಆಗುತ್ತೆ ಅಂತ ಸುಮಾರು ಜನ ಹೇಳೋರ್ಗಲ್ಲ ಈ ಸಿನಿಮಾ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ತೀನಿ. ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಇಂಟ್ರೋಲ್ ಬ್ಲಾಕ್ ಅಂತಾನೆ ಹೇಳ್ತೀನಿ. ಆ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಇಂಡಿಯನ್ ಫ್ಲಾಗ್ ನ ಇಟ್ಕೊಂಡು ಶಿವಣ್ಣ ಮೇಲಿಂದ ಜಂಪ್ ಮಾಡ್ತಾರೆ. ಆ ಟೈಮಲ್ಲಿ ನಾನು ಕನ್ನಡದ ಕಂದ ಅನ್ನೋ ಒಂದು ಸಾಂಗ್ ಲಿರಿಕ್ ಕೂಡ ಬರುತ್ತೆ. ಪ್ರತಿಯೊಬ್ಬರಿಗೂ ಮೈ ಜುಮ್ ಅನ್ನುತ್ತೆ ಆ ಇಂಟ್ರೋಲ್ ಬ್ಲಾಕ್ ಅಂತಾನೆ ಹೇಳ್ತೀನಿ. ಇವತ್ತಿಗೂ ಒನ್ ಆಫ್ ದಿ ಬೆಸ್ಟ್ ಇಂಟ್ರೋಲ್ ಬ್ಲಾಕ್ ಅಂದ್ರೆ ಇದು ಒಂದು ಕೂಡ ಅಂತಾನು ಹೆಮ್ಮೆಯಿಂದ ಹೇಳ್ಕೋಬಹುದು ಅಂತ ಹೇಳ್ತೀನಿ. ಇದರಿಂದ ಯಾರಿಗಾರ ಬೇಜಾರಾಯ್ತು ಅಂದ್ರೆ ದಯವಿಟ್ಟು ಕ್ಷಮಿಸಿ. ಇದರಿಂದ ಯಾರಿಗಾರ ನನ್ನ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಪೇಜ್ ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.